ಜಿಲ್ಲೆಯ ಮಸ್ಕಿ ತಾಲೂಕಿನ ಬಳಗನೂರು ಹೋಬಳಿಯ ಗೌಡನಬಾವಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜಮೀನುಗಳಲ್ಲಿ ಅಕಾಲಿಕ ಆಲಿಕಲ್ಲು ಮಳೆಗೆ ನೂರಾರು ರೈತರ ಸಾವಿರಾರು ಎಕರೆ ಭತ್ತದ ಪೈರು ಸಂಪೂರ್ಣ ಹಾನಿಯಾಗಿದ್ದು, ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ಪರಿಣಾಮ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಶರಣಪ್ಪ ಮರಳಿ ಸುಲ್ತಾನ್ಪುರ ಆಗ್ರಹಿಸಿದರು. ಅದರ ಮಧ್ಯದಲ್ಲಿ ಭತ್ತ 500 ರೂಪಾಯಿಂದ 1,000 ರೂಪಾಯಿ ಕಡಿಮೆ ಇದೆ ಮಾರ್ಕೆಟ್ನಲ್ಲಿ. ಹಾಗಾಗಿ ಭತ್ತದ ಖರೀದಿ ಕೇಂದ್ರ ತೆರಬೇಕು ಮತ್ತು ಷರತ್ತು ಹಾಕಬಾರ್ದು. ಯಾಕಂದ್ರೆ ಮಳೆಗೆ ಮತ್ತು ಬಿರುಗಾಳಿಗೆ ಭತ್ತ ಬಿದ್ದು ಸಾಪಾಗಿರ್ತಾವೆ. ಈ ಭತ್ತ ಬಿದ್ದು ಸಾಪಾಗಿರೋದ್ರಿಂದ ಇವತ್ತು ಮಣ್ಣಂತ ಕೆಮ್ಮಂತ ಒಂದು ಹಳ್ಳಂತ ಬರ್ತಿರ್ತಾವ. ಷರತ್ತು ವಿಧಿಸಿದ್ರೆ ಭತ್ತ ಖರೀದಿ ಮಾಡಬೇಕು. ಮತ್ತು ಅದೇ ರೀತಿಯಾಗಿ ತೆಲಂಗಾಣದಲ್ಲಿ ಭತ್ತ ಖರೀದಿ ಮಾಡಿದ್ರು ಸರ್ಕಾರ 500 ಪುಸ್ತಕ ಸೇರಿದ್ರು. ಬೆಂಬಲ ಬೆಲೆ ಜೊತೆಗೆ 500 ಪುಸ್ತಕ ಸೇರಿಸಲ್ಲ, ಪುಸ್ತಕ ಸೇರಿಸಿ ಖರೀದಿ ಅಂತ ಹೇಳಿದ್ರು. ಮತ್ತು ಜೋಳ, ಈ ಜೋಳ ಕಟಾವಾಗಿ 4 ತಿಂಗಳು ಕಳೆದೋಯ್ತು. ಈ ಜೋಳ ಬಿತ್ತ ನಾವು ಹಿಂಗಾರಿನಲ್ಲಿ ಯಾವಾಗ ಹಿಂಗಾರಿನಲ್ಲಿ ಜೋಳ ಬಿಡ್ತೀವಿ. ಈ ಜಿಲ್ಲಾಡಳಿತ ಮತ್ತು ಸರ್ಕಾರ ಹಿಂಗಾರು ಮುಂಗಾರು ಅಂತ ಹೇಳ್ತಾರೆ. ಇವರಿಗೆ ಜ್ಞಾನ ಐತೆ ನನಗೆ ಗೊತ್ತಿಲ್ಲ. ಮುಂಗಾರಿನಲ್ಲಿ ಜೋಳ ಬಿತ್ತಲ್ಲ. ಮುಂಗಾರಿನಲ್ಲಿ ಹೆಸರು, ಸೂರ್ಯಪಾನ, ಎಳ್ಳು, ಉದ್ದು, ಸಜ್ಜೆ ಇಂಥವೆಲ್ಲ ಮೆಕ್ಕೆಜೋಳ ಎಲ್ಲ ಆಗ್ತವೆ ಅಂತ ಜೋಳ ಮಾತ್ರ ಹಾಕಲ್ಲ. ಜೋಳ ಬಿತ್ತದ ಹಿಂಗಾರಿನಲ್ಲಿ. ಇವರು ಮುಂಗಾರು ನಾವು ನೋಂದಣಿ ಮಾಡಿಕೊಂಡಿವಿ ಅಂತ ನೋಂದಣಿಯಿಂದ 3 ತಿಂಗಳು ನಡೆಸಿದ್ರು. ಜೋಳ ಬರೋದು ಹಿಂಗಾರಿನ ಪ್ರಾರಂಭ ಮಾಡಿಲ್ಲ. ಮೊನ್ನೆ ಡಿಸೆಂಬರ್ ಫೆಬ್ರವರಿ ಬಂದಿದ್ರು ಬೆಳೆ ವಿಸಿಟ್ ಮಾಡಕ. ಅವಾಗ ಕೇಳಿದ್ರು ನಾಳೆ ಪ್ರಾರಂಭ ಮಾಡಿದ್ರೆ ಇಲ್ಲಿ ನೋಂದಣಿ ಕೇಂದ್ರಗಳು ಪ್ರಾರಂಭ ಆಗಿಲ್ಲ. ಹಿಂಗಾಗಿ ಜೋಳ ಬೆಳೆದಂತ ರೈತರು ಮಾರುಕಟ್ಟೆಯಲ್ಲಿ 2,000 ರೂಪಾಯಿ 2,100 ರೂಪಾಯಿ ಬೆಲೆ ಇದೆ. ಇವತ್ತು ಮಾರುಕಟ್ಟೆಯಲ್ಲಿ ಹೋಗಿ ಬಂದ ರೈತರು 1,000 ರೂಪಾಯಿ ನಷ್ಟ ಆಗುತ್ತಾ. ಯಾಕಂದ್ರೆ ಇವತ್ತು ಬೆಂಬಲ ಬೆಲೆಯಲ್ಲಿ 3,400 ರೂಪಾಯಿ ಇದೆ. ಹಾಗಾಗಿ ತಾರತಮ್ಯ ಮಾಡಲಾರ್ದಾಗ ರೈತರ ಜೋಳವನ್ನ ನೋಂದಣಿ ಮಾಡ್ಕೋಬೇಕು. ಇವತ್ತು ಇಮಿಡಿಯೇಟ್ಲಿ ಖರೀದಿ ಮಾಡಿ ವಾರದಲ್ಲಿ ಹಣ ಹಾಕಬೇಕು. ಇವತ್ತು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ವಿರೋಧ ಪಕ್ಷಗಳು ಕೇಂದ್ರದಲ್ಲಿ ಇರ್ಬೋದು. ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲಾಡಳಿತ ಬೆಳೆ ಹಾನಿ ಪ್ರದೇಶಗಳ ಸರ್ವೆ ನಡೆಸಿ ಸಂಪೂರ್ಣ ವರದಿಯಲ್ಲಿ ಸರ್ಕಾರಕ್ಕೆ ಸಲ್ಲಿಸಿ ಶೀಘ್ರವೇ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕು ಎಂದರು. ನಮ್ಮ ರೈತರ ಪಾಲಿಗೆ ಸತ್ತೋಯ್ಯವು ನಮ್ಮ ಯಾಕಂದ್ರೆ ರೈತರ ಪರವಾಗಿ ಇವತ್ತು ರೈತರಿಗೆ ಟ್ಯಾಕ್ಟ್ರಿ ಸಾಲಗಳಿಗೆ ಬೆನ್ನಿಕ್ಕಿಲ್ಲ ಅಂತೇಳಿ ಟ್ಯಾಕ್ಟ್ರಿ ಸಾಲ ಡ್ಯೂ ಮಾಡಿದ್ರೆ ಮುಂಬೈಲಿಂದ ನೋಟಿಸ್ ಕಳಿಸಾರೆ. ತಮ್ಮಲ್ಲಿ ಕೊಟ್ಟಿನ ಮುಂಬೈಲಿಂದ ನೋಟಿಸ್ ಬಂದ, ಮುಂಬೈ ಕೊಟ್ಟಿದ್ದ ದಾಳಿ ಮಾಡ್ಯಾರ. ಮತ್ತೆ ಸಾಲ ಕ್ಲೋಸ್ ಮಾಡಿ ಕೂಡ NOC ಕೊಟ್ಟಿಲ್ಲ, FIR ಮಾಡ್ಯಾರ. ಸಾಲ ಕ್ಲೋಸ್ ಮಾಡಿಕೊಂಡಾರ, ಹಣ ಕಳಿಸಿದಾರ, FIR ಮಾಡ್ಕೊಂಡಾರ. ಕೋರ್ಟ್ನಲ್ಲಿ ದಾಳಿ ಹಂಗೆ ಇದೆ. ರೈತರಿಗೆ ಅನ್ಪರೆಂಟ್ ಇಶ್ಯೂ ಆಗಿದೆ. ಎಲ್ಲಿ ಹೋಗ್ಬೇಕು ರೈತರು? ಹಣ ಕಳಿಸಿ ಮೋಸ ಮಾಡಕ್ಕಾಚಾರ. ಇದ್ರ ಬಗ್ಗೆ ಪ್ರತಿಭಟನೆ ಮಾಡಬೇಕಲ್ಲ ವಿರೋಧ ಪಕ್ಷಗಳು, ಕೇಂದ್ರದಲ್ಲಿ ಆಗಿರ್ಬೋದು, ರಾಜ್ಯದಲ್ಲಿ ಆಗಿರ್ಬೋದು. ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇವರು ಬೆಲೆ ಏರಿಕೆ ಮಾಡಿರಂತ ಅವರು, ಅವ್ರ ಬೆಲೆ ಏರಿಕೆ ಮಾಡಿರಂತ ಇವರು. ಅಂದ್ರೆ ಇಂಥ ಪರಿಸ್ಥಿತಿಯಲ್ಲಿ ರೈತರು ಯಾಕಡೆ ಹೋಗ್ಬೇಕು? ಮತ್ತೆ ರೈತರ ಸಾಲ ಹಾಕೊಂಡು ಇವರು ಹೋರಾಟ ಮಾಡಕ್ ಪ್ರಾರಂಭ ಮಾಡ್ತಾರೆ. ಇವ್ರಿಗೆ ಏನಾದ್ರು ನಾಚಿಕೆ, ಮಾನ, ಮರದಿ ಇಲ್ಲ ಅಂತ ನನಗೆ ಅನಿಸ್ತೈತೆ. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು, ಕೇಂದ್ರದ ಪ್ರಧಾನಮಂತ್ರಿಗಳು ಇವರು ಎಲ್ಲರೂ ಒಂದೇ. ಇವರೇನು ಬಜ್ಜಲ್ಲ, ಒಂದೇ ನಾಡಿನಲ್ಲಿ 2 ಮುಖ ಇದ್ದಂಗ. ಕಾಂಗ್ರೆಸ್, ಬಿಜೆಪಿ, JDS ಆಗಿರ್ಬೋದು ಒಂದೇ ನಾಡದ ಮುಖಗಳು ಇವಾಗ. ಹಾಗಾಗಿ ಇವರು ಕನಿಷ್ಠ ಬೆಂಬಲ ಬೆಲೆ ಏನಿದೆ ಇದನ್ನು ಕೈ ಬಿಡಬೇಕು. ಫಸ್ಟ್ ಕನಿಷ್ಠ ಬೆಂಬಲ ಬೆಲೆ ನಮ್ಗೆ ಅವಶ್ಯಕತೆ. MS ಸ್ವಾಮಿನಾಥನ್ ವರದಿ ಅಂದ್ರೆ ಡಾಕ್ಟರ್ MS ಸ್ವಾಮಿನಾಥನ್ ವರದಿ 2006ರಲ್ಲಿ ಸ್ವಾಮಿನಾಥನ್ ಅವರು ಕೇಂದ್ರ ಸರ್ಕಾರ ವರದಿ ಕೊಟ್ಟಿದ್ದಾರೆ. ಅವಾಗ ಮನಮೋಹನ್ ಸಿಂಗ್ ಅವರು ಸರ್ಕಾರ. ಈ ಸಂದರ್ಭದಲ್ಲಿ ರಾಮಯ್ಯ ಜವಳಗೇರ, ಶಿವರಾಜ್ ಆಲ್ದಾಳ್, ವೆಂಕಟೇಶ್ ಕೋಠ, ನರಸಿಂಹರಾವ್, ಮಾನಯ್ಯ, ಲಿಂಗಪ್ಪ ವಡ್ಲೂರು, ನಾಗೇಂದ್ರಪ್ಪ, ಲಾಲ್ ಸಾಬ್ ನಾಡಗೌಡ, ಕರಿಯಪ್ಪ ಸೇರಿದಂತೆ ಇತರರಿದ್ದರು.